2013ರಲ್ಲಿ ಬಿಜೆಹಳ್ಳಿಯ ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದು ರಾತ್ರೋರಾತ್ರಿ ಫೇಮಸ್ ಆದ ನಕಲಿ ಹಿಂದುತ್ವವಾದಿ ಹೈಟ್ಯಾಗ್ ಗೂಗಲ್ ಪೇ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ನಟ್ ಪರದೇಸಿ. ನಿನಗೆ ಸೌಜನ್ಯ ಪರ ಹೋರಾಟಗಾರ ಹಿಂದೂ ಹುಲಿ ಗಿರೀಶ್ ಮಟ್ಟಣ್ಣನವರ ಹೆಸರೆತ್ತಲು ಯಾವ ಯೋಗ್ಯತೆ ಇದೆ ಲೈ? ಕೇಳಲ್ಲೈ. ನಿನ್ನ ಪ್ರತಿ ನಾಟಕವನ್ನು ಬಂದ್ ಮಾಡು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗದು. ನಾಯಿಯ ಬೆಲೆ ನಾಯಿಗೆ, ಆನೆಯ ಬೆಲೆ ಆನೆಗೆ. ವೇಶ್ಯಾವಾಟಿಕೆ ದಂಧೆಯ ಪಿಂಪ್ ಪುನೀತ್ ಕೆರೆಹಳ್ಳಿ, ನಿನ್ನ ಜೊತೆ ಗಿರೀಶ್ ಮಟ್ಟಣ್ಣನವರಿಗೆ ಯಾವ ಚರ್ಚೆ ಲೈ? ಮೊನ್ನೆ ಬಂದ ಬಚ್ಚ ನೀನು 13 ವರ್ಷದಿಂದ ಸಿಗದ ನ್ಯಾಯಕ್ಕಾಗಿ ಹೋರಾಡ್ತಾ ಬಂದಿರುವ ಹೋರಾಟಗಾರರ ಬಗ್ಗೆ ಮಾತಾಡುವ ಯೋಗ್ಯತೆ ಇಲ್ಲದ ನೀನು ಎಷ್ಟು ಬೊಗಳಿದ್ರು ಅವರ ವರ್ಚಸ್ಸು ಮತ್ತಷ್ಟು ಜಾಸ್ತಿ ಆಗುತ್ತೆ ಹೊರತು ಕಡಿಮೆಯಾಗದು, ನೆನಪಿಟ್ಕೋ. ಬಡ್ಡಿ ದಂಧೆಯಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾದಂತ ಅದೆಷ್ಟೋ ಮನೆಗಳಲ್ಲಿ ಗಿರೀಶ್ ಮಟ್ಟಣ್ಣನವರ ಫೋಟೋ ಇಟ್ಟು ಪೂಜಿಸ್ತಾ ಇದ್ದಾರೆ. ಈ ಬಡ್ಡಿ ದಂಧೆಯ ಬಗ್ಗೆ ನಿನ್ನ ಬೆಂಬಲವಿಟ್ಕೊಂಡು ಯಾವ ನಾಯಿ ಕೂಡ ಗೆಲ್ಪುದಿಲ್ಲ. ಅದೆಷ್ಟೋ ಪೇಮೆಂಟ್ ಗಿರಾಕಿಗಳು ದೇವಮಾನವನ ಜೊತೆ ಡೀಲ್ ಮಾಡಿಕೊಂಡು ಪೊಗಳೋಕೆ ಬಂದು ಹೋರಾಟಗಾರರ ಒಂದು ರೋಮವನ್ನು ಕೂಡ ಕೀಳೋಕ್ಕಾಗಿಲ್ಲ, ಇನ್ನು ಮುಂದೆಯೂ ಆಗಲ್ಲ. ನೀನೇನ್ ಮಾಡ್ತೀಯಲ್ಲ? ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಕೊಲೆ, ಅತ್ಯಾಚಾರ, ಆತ್ಮಹತ್ಯೆಗಳಾದಾಗ ಇಲ್ಲದ ನಿನಗೆ ಸಡನ್ ಆಗಿ ಎಲ್ಲಿಂದ ಬಂತಲ್ಲ ಈ ದರ್ಪ? ಇತ್ತೀಚೆಗೆ ಹೇಳಿದಂತೆ ಸೌಜನ್ಯ, ಆನೆ ಮಾವುತ, ತಂಗಿ ಯಮುನಾ, ಪದ್ಮಲತಾ, ವೇದವಲ್ಲಿ, ಕೃಷ್ಣ ಭಟ್ರು ಹೀಗೆ ಸರಣಿ ಕೊಲೆಗಳಾದಾಗ ನೀನ್ ಎಲ್ಲಿದ್ಯಾ? ಧರ್ಮಸ್ಥಳದ ಕನ್ಯಾಡಿ ರಾಮ ಮಂದಿರದ ಸನ್ಯಾಸಿಯನ್ನು ಹೊಡೆದು ಬಟ್ಟೆಯೇ ಇಲ್ಲದಂತೆ ಬೆತ್ತಲು ಮಾಡಿ ಓಡಿಸುವಾಗ ನಿನ್ನ ನರಸತ್ವ ಹಿಂದುತ್ವ ಎಲ್ಲಿ ಹೋಗಿತ್ತು? ರಾಮ ಮಂದಿರದ ಬಗ್ಗೆ ಕೇವಲವಾಗಿ ಮಾತನಾಡಿದಂತಹ ಬಡ್ಡಿ ಪೂಜ್ಯರ ಬಗ್ಗೆಯೂ ಒಂದು ಧ್ವನಿಯು ಎತ್ತದ ನಿನ್ನ ಯಾವ ಹಿಂದುತ್ವಲೇ? ಧರ್ಮಸ್ಥಳದ ಬಡ ದಲಿತ ವರ್ಗದವರನ್ನು ಹೀನಾಯವಾಗಿ ನಡೆಸಿಕೊಂಡು ಸ್ಥಳ ಕಬಲಿಸಿದಾಗ ನೀನು ಎಲ್ಲಿ ಹೋಗಿದ್ಯಾ? ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ನಿಂತಹ ಗಿರೀಶ್ ಪಟ್ಟಣ್ಣನವರ ಪರ ನಿಲ್ಲೋ ಅದೆಷ್ಟೋ ಸಾವಿರಾರು ಪಕ್ಕ ಹೋರಾಟಗಾರರು ಅವರ ಅನುಯಾಯಿಗಳಾಗಿದ್ದಾರೆ. ಪ್ರತಿ ಕ್ಷೇತ್ರಗಳ ಹೆಸರೆತ್ತಿ ನೀನು ಹೆಸರು ಗಿಟ್ಟಿಸೋಕೆ ನೋಡ್ಬೇಡ. ಪ್ರತಿ ಬಾರಿನೂ ದೇವರ ಹೆಸರು ಹೇಳಿ ಗೌರವಿಸುವ ಹೋರಾಟಗಾರರನ್ನು ಎತ್ತಿ ಕಟ್ಟೋ ನಿನ್ನ ಹುನ್ನಾರವನ್ನು ಬಿಟ್ಟು ಬಿಡು. ನಿನ್ನಿಂದ ಅವರ ಕೂದಲನ್ನು ಕಿತ್ಕೊಳ್ಳೋಕ್ಕಾಗಲ್ಲ, ನೆನಪಿಡು. 100 ಸಲ 1000 ಸಲ ಅವರ ಹೆಸರೆತ್ತುವಾಗ ಯೋಚನೆ ಮಾಡಿಕೋ. ನಾಲಾಯಕ್ ನಕಲಿ ಹೋರಾಟಗಾರ, ನಿಂತರ ಡಬ್ಬಿ ಬೊಟ್ಟಿ ಬಂದಂತಹ ನಕಲಿ ಪೇಮೆಂಟ್ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರಲ್ಲ. ನಿನಗೆ ಯಾವ ಕ್ಲಾರಿಫಿಕೇಶನ್ ಕೂಡ ಕೊಡಬೇಕಾಗಿಲ್ಲ. ಆದ್ರೂ ನೀನು ಸಾಮಾಜಿಕ ಜಾಲತಾಣದಲ್ಲಿ ಹೆಸರೆತ್ತಿರುವುದಕ್ಕೆ ನಿಂಗೆ ಕೌಂಟರ್ ಕೊಡ್ತಿದ್ದೇವೆ. ನಿನ್ನ ಪ್ರತಿ ಚಾಲೆಂಜ್ ಅನ್ನು ಕೂಡ ಫೈರ್ ಬ್ರಾಂಡ್ಗಳು ಮನಸ್ಸಾರ ಸ್ವೀಕರಿಸಿದ್ದಾರೆ. ನಿನ್ನಂತಹ ಬಚ್ಚನಿಗೆ ಕ್ಲಾರಿಫಿಕೇಶನ್ ಕೊಡುವಂತ ಯಾವುದೇ ಅಗತ್ಯ ಇಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಕೊಡ್ಬೇಕಾದಲ್ಲಿ ಹಿರಿಯ ಹೋರಾಟಗಾರರು ಕೊಟ್ಟೆ ಕೊಡ್ತಾರೆ. ದೇವರ ನಾಡು ಕೇರಳದ ಧರ್ಮಶಾಸ್ತ್ರನ ಪವಿತ್ರ ಕ್ಷೇತ್ರ ಶಬರಿಮಲೆಗೆ ಸ್ತ್ರೀಯರು ಹೋದ್ರೆ ಏನಾಗುತ್ತೆ, ಒಂದು ಪ್ರೆಸ್ ಹೆಡ್ಡಿಂಗ್ ಬರುತ್ತೆ ಅಷ್ಟೇ ಅನ್ನುವಂತಹ ಮಾತನ್ನು ನಗುತ್ತಾ ಕೇವಲವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರಿಸಿದಂತಹ ಪೂಜ್ಯರ ಬಗ್ಗೆ ಒಂದು ದನಿಯನ್ನು ಎತ್ತದಂತಹ ನೀನು ಯಾವ ಹಿಂದೂ ಹೋರಾಟಗಾರಲ್ಲೇ? ಹಿಂದೂ ಧರ್ಮದ ಅಪ್ಪಟ ಗೌಡ ಸಮಾಜದ ಹೆಣ್ಣು ಮಗಳು ಸೌಜನ್ಯ ಸಾವಿನ ನ್ಯಾಯದ ಹೋರಾಟ, ಬ್ರಾಹ್ಮಣ ಧರ್ಮದ ಮುಗ್ಧ ಜೀವನವನ್ನೇ ಕಳೆದುಕೊಂಡಂತ ಸಂತೋಷ್ ಅವರಿಗೆ ಪರಿಹಾರ ಸಿಗಬೇಕೆನ್ನುವಂತಹ ಪರದಾಟ, ಕಣ್ಣುದಿರೇ ಇರುವಂತಹ ಅಸಲಿ ಅತ್ಯಾಚಾರಿ ಪಾಪಿಗಳಿಗೆ ಶಿಕ್ಷೆಯಾಗಬೇಕು ಅನ್ನುವಂತಹ ಪ್ರಯತ್ನಕ್ಕೆ ಮಸಿ ಬಳಿಯುತ್ತಿರುವಂತಹ ನಿನಗೆ ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಧ್ವನಿ ಎತ್ತುವಂತ ಯಾವ ಯೋಗ್ಯತೆಯಲ್ಲೇ? ನಿನ್ನ ತಿರುಗಿಸುವ ಮೀಸೆ, ಆಡಿಸುವಂತ ಬೆರಳು, ಚಾಚುವಂತ ನಾಲಗೆ ಮೇಲೆ ಹಿಡಿತ ಇಟ್ಕೋ. ನೀನು ಫಿಲಂ ಧಾರಾವಾಹಿ ಶೈಲಿಯಲ್ಲಿ ಡೈಲಾಗ್ ಹೊಡೆಯುವುದನ್ನು ಬಿಟ್ಟಾಕು. ಧರ್ಮವನ್ನು ಎತ್ತಿ ಕಟ್ಟುವಂತ ನಿನ್ನ ಕುತಂತ್ರವನ್ನು ಬಿಟ್ಟು ಬಿಡಲ್ಲ. ಸೌಜನ್ಯ ಹೋರಾಟ ಹೇಗೆ ನಡಿಬೇಕು, ಅದನ್ನು ಯಾವ ತರದಲ್ಲಿ ನಡೆಸಬೇಕು, ಏನೇನು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಹಿರಿಯ ಹೋರಾಟಗಾರರು ಡಿಸೈಡ್ ಮಾಡ್ತಾರೆ ಮತ್ತು ನಡೆಸ್ತಾರೆ. ಅದನ್ನು ಪಬ್ಲಿಕ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡುವಂತ ಯಾವುದೇ ಅವಶ್ಯಕತೆ ಕೂಡ ಇಲ್ಲ. ಗಿರೀಶ್ ಮಟ್ಟಣ್ಣನವರ ಹೆಸರು ಯಾವುದೇ ನಾಯಿ ಬೊಗಳಿದ್ರು ಸೌಜನ್ಯ ಹೋರಾಟದಲ್ಲಿ ಹೆಸರಾಗಿಯೇ ಉಳಿಯುತ್ತದೆ ಹೊರತು ಕೆಸರಾಗಲ್ಲ. ಅವರ ಹೆಸರು ಎತ್ತೋಕೆ ಮುಂಚೆ 100 ಸಲ